ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಸೊ ನೋಟಿಫಿಕೇಶನ್ ಬರುತ್ತೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದೆಲ್ಲ ಇವ್ರು ಕೊಟ್ಬಿಡ್ಬೇಕಲ್ವಾ? ಕೊಡೋಣ ಪೂಜೆ ಓಲ್ಡ್ ಏಜ್ ಹೋಮ್. ಅದೇ ಪೂಜೆ ಹಾಕಕ್ಕೆ ಮುಂಚೆ ಕೊಡಪ್ಪ. ಇವತ್ತಿನ ವ್ಲಾಗ್ ಕಾರ್ಯದ ವ್ಲಾಗ್ ಆಗಿರುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೆ. ಸೊ ಇವತ್ತು ಜುಲೈ 31 ಸಾಯಂಕಾಲ ಹಂಗೆ ಊರಿಗೆ ಹೊರಟಿದ್ದೀವಿ. ಸುಮಾರು 2-3 ಕಾರು ಹೊರಟಿದೆ ಅಂತ ಹೇಳ್ಬೋದು. ಎಲ್ಲ ಏನೇನು ಬೇಕೋ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಕಾರಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡು, ಮಕ್ಕಳು ಮತ್ತು ಅಜ್ಜಿ, ನಮ್ಮ ವಿನಯ್ ಅವರ ಅಜ್ಜಿ ಇರೋದು. ನಾನು ಹೇಳ್ತಿರ್ತೀನಲ್ವ ಯಾವಾಗಲೂ, ಮಕ್ಕಳನ್ನೆಲ್ಲ ಇವರೇ ನೋಡ್ಕೊಂಡಿದ್ದು, ವಿನಯ್ಗೆ ಅಮ್ಮಮ್ಮ ಅಂತ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಹೊಸೂರಿಗೆ ಹೋಗಿ ಹೊಸೂರಲ್ಲಿ ನಮ್ಮ ಒಬ್ಬರು ಮಾವನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ನಾವು ಕೃಷ್ಣಗಿರಿಗೆ ಹೋಗಬೇಕು. ನೈಸ್ ರೋಡ್ ಕಡೆಯಿಂದ ಹೋಗ್ತಾ ಇದ್ದೀವಿ. ವಿಪರೀತ ಮಳೆ ಬರ್ತಾ ಇದೆ, ನೋಡ್ತಾ ಇರ್ಬೋದು. ರೋಡೇ ಕಾಣಿಸ್ತಾ ಇರಲಿಲ್ಲ. ಇಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ನೋಡಿದ್ರಿ ಅನ್ಸುತ್ತೆ ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಹೋಗ್ತಾ ಇದ್ದಂಗೆ ಟೈಯರು ಸ್ವಲ್ಪ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏನಪ್ಪ ಆಯಿತು, ಪಂಚರ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಲೆಫ್ಟ್ಗೆ ಕಾರ್ ಹಾಕ್ಕೊಂಡು ಬಂದು ನೋಡಿದ್ರೆ ಪಂಚರ್ ಏನೂ ಆಗಿಲ್ಲ. ಮತ್ತೆ ಸ್ವಲ್ಪ ಮುಂದೆ ಹೋದ್ವಿ. ತುಂಬ ಮಳೆ ನಿಲ್ಲಿಸಿ ನೋಡಬೇಕಾಗಿತ್ತು, ಯಾಕಂದರೆ ಇಳಿಯೋಕ್ಕೂ ಆಗ್ತಾ ಇರಲಿಲ್ಲ. ಹೈವೇ ಬೇರೆ ಅಲ್ವಾ, ನಿಮ್ಗೆ ಗೊತ್ತು ನೈಸ್ ರೋಡಲ್ಲಿ ಗಾಡಿಗಳು ಎಷ್ಟು ಫಾಸ್ಟಾಗಿ ಬರ್ತಾ ಇರುತ್ತೆ ಅಂತ. ಸೊ ನೋಡಿಕೊಂಡು ಬೇಗ ಇಳಿದ್ಬಿಟ್ಟು ಬಂದು ನೋಡ್ತೀವಿ. ಲೆಫ್ಟ್ ಸೈಡಲ್ಲಿ ಬ್ಯಾಕ್ ಸೈಡ್ ಟೈರ್ಗೆ ಯಾವುದೋ ಒಂದು ಕಬ್ಬಿಣದ ಪೀಸು ಹೊಡೆದು ಟೈರ್ ಪಂಚರ್ ಏನೂ ಆಗಿಲ್ಲ, ಟೈರ್ ರಬ್ಬರ್ಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಮಳೆ ಸ್ವಲ್ಪ ಕಮ್ಮಿ ಆಗೋವರೆಗೂ ವೆಯ್ಟ್ ಮಾಡಿ ಸ್ಟೆಪ್ನಿ ಹಾಕಿದ್ದಾಯಿತು. ನೋಡ್ತಾ ಇರ್ಬೋದು ಎಷ್ಟು ಸ್ಪೀಡಾಗಿ ಗಾಡಿಗಳು ಬರುತ್ತೆ ಅಂತ. ಅದು ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು. ಲಗೇಜ್ಗಳೆಲ್ಲ ಹಿಂದೆ ಇತ್ತು. ನಮಗಿಲ್ಲಿ ಸ್ಟೆಪ್ನಿ ತೊಗೊಬೇಕು ಅಂತ ಅಂದರೆ ಫುಲ್ಲು ಎಲ್ಲ ಹಾಕಬೇಕು ಮುಂದೆ. ಮಕ್ಳ ಹತ್ರ ಎಲ್ಲ ಕೊಟ್ಬಿಟ್ಟು ಇದೆಲ್ಲ ಟೈಯರ್ ಎಲ್ಲ ಚೇಂಜ್ ಮಾಡಿದ್ದಾಯಿತು. ನೋಡ್ಬೋದು, ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಅದೇನೋ ಅದು ಅಷ್ಟು ಮಳೆಯಲ್ಲಿ ಗೊತ್ತಾಗಿಲ್ಲ, ಎಲ್ಲೋ ರೋಡಲ್ಲಿ ತೇಲ್ಕೊಂಡು ಬಂದು ನಮ್ಮ ಟೈರ್ಗೆ ಬಂದು ಸಿಕ್ಕಾಕೊಂಡಿದೆ. ನೋಡ್ತಾ ಇರ್ಬೋದು ಕಬ್ಬಿಣದ್ದು ಎಷ್ಟು ದೊಡ್ಡ ಒಂದು ಪೀಸ್ ಬಂದ್ಬಿಟ್ಟು ರಬ್ಬರ್ನೇ ಕಟ್ ಮಾಡಿಬಿಟ್ಟಿದೆ. ಆಮೇಲೆ ಚೇಂಜ್ ಮಾಡ್ಕೊಂಡು ಹೋಗಿ ಊರಲ್ಲಿ ನನ್ನ ಹಸ್ಬೆಂಡ್ ಮತ್ತು ಮೈದ್ನ ಅವ್ರ ತಮ್ಮ ಸೇರಿಕೊಂಡು ಅದನ್ನೆಲ್ಲ ಸರಿ ಮಾಡಿದ್ದಾಯಿತು. ಸೊ ಫೈನಲಾಗಿ ಟೈರ್ ಚೇಂಜ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಷ್ಟೇ, ನಮ್ಮ ಅದೃಷ್ಟಕ್ಕೆ ಸ್ವಲ್ಪ ಹೊತ್ತು ಮಳೆ ನಿಂತಿತ್ತು ಟೈರ್ ಚೇಂಜ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರನೇ. ಅದಾದಮೇಲೆ ಮತ್ತೆ ಜೋರು ಮಳೆ ಸ್ಟಾರ್ಟ್ ಆಗೋಯಿತು. ಹೊರಟ್ವಿ. ಮಳೆ ನೀರಿಗೆ ಎಲ್ಲಿಂದನೋ ಎತ್ಕೊಂಡ್ ಬಂದ್ಬಿಟ್ಟಿದೆ ರೋಡ್ ಬದಿ. ಇಲ್ಲಿಂದ ಹೊಸೂರಿಗೆ ಹೋಗಬೇಕಾಗಿತ್ತು. ಅತ್ತಿಬೆಲೆ ಕ್ರಾಸ್ ಮಾಡ್ತಾ ಇದ್ದಂಗೆ ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ಸುಮಾರು ಹೊತ್ತು ನಿಂತಿದ್ವಿ ಅವತ್ತು. ಮಕ್ಕಳಿಗೆ ಕಸಿನ್ಸ್ ಎಲ್ಲ ಸಿಗ್ತಾರೆ ಅಂತ ಒಂದು ಏನೋ ಖುಷಿ, ಅವ್ರಿಗೆ ಪೂಜೆ ಇದೆ, ಎಲ್ಲರೂ ಬರ್ತಾರೆ ಅನ್ನೋದು. ಇನ್ನು ಸುಮಾರು ಹೊತ್ತು ಇಲ್ಲೇ ನಿಂತಿದ್ದಾಯಿತು. ಮತ್ತು ಇನ್ನೂ 2 ಕಾರ್ಗಳು ಕೂಡ ಇಲ್ಲೇ ಬಂದು ಅವರು ಫುಲ್ ಸ್ಟಕ್ ಆಗಿದ್ದರು. ಆಮೇಲೆ ಫೈನಲಾಗಿ ಹೊಸೂರಿಗೆ ಹೋಗಿ ಹೊಸೂರಲ್ಲಿ ನನ್ನ ಹಸ್ಬೆಂಡ್ ಅವ್ರ ಚಿಕ್ಕಪ್ಪನ ಪಿಕ್ ಮಾಡಿಕೊಂಡು ಅಲ್ಲಿಂದ ಡಿ-ಮಾರ್ಟ್ಗೆ ಹೋದ್ವಿ. ಕೆಲವು ಐಟಮ್ಸ್ ಬೇಕಾಗಿತ್ತು. ಇನ್ನೇನು ಕ್ಲೋಸಿಂಗ್ ಟೈಮ್ ಆಗೋಗ್ತಾ ಇತ್ತು. ಹೊಸೂರು ಡಿ-ಮಾರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಏನೇನು ಬೇಕು ಎಲ್ಲ ತೊಗೊಂಡಿದ್ದಾಯಿತು. ನೋಡ್ತಾ ಇರ್ಬೋದು, ಈ ಡಿ-ಮಾರ್ಟ್ ಹತ್ರ ಸ್ವಲ್ಪ ಹೊತ್ತು ನಿಂತಿದ್ವಿ. ಇವಾಗ ನಾವೇನು ಬಂದಿದ್ದೀವಿ, ಈ ಕಾರ್ ಬಂದು ನಾವು ಬೆಂಗಳೂರಲ್ಲಿ ಯೂಸ್ ಮಾಡ್ತಿದ್ದಿದ್ದು ನಮ್ಮ ಕಾರು ಸ್ವಿಫ್ಟ್. ಇವಾಗ ಅಪ್ಪ ಅಮ್ಮ ಯೂಸ್ ಮಾಡ್ತಾಯಿದ್ರು. ಮುಂದೆ ನೋಡ್ತಾ ಇರ್ಬೋದು ಶ್ರೀಯಸಿ ಅಂತ ಹೆಸರಿದೆ, ಬ್ಯಾಕ್ ಸೈಡಲ್ಲಿ ಆದ್ಯ ಅಂತ ಹಾಕ್ಸಿದ್ದಾರೆ.
ಸೊ ಇದು ಒಂಥರ ನಮ್ಮ ಬಂಗಾರ ಹುಟ್ಟಿದ ಮೇಲೆ ತೊಗೊಂಡಿದ್ದಂಥ ಹೊಸ ಕಾರು, ಒಂದು ಮೆಮೊರಿ. ಅವಳಿಗೆ ಕಿವಿ ಚುಚ್ಚೋ ದಿನ ತೊಗೊಂಡಿದ್ದು 5 ತಿಂಗಳು ಮಗು ಇದ್ದಾಗ. ಸೊ ಎಲ್ಲ ಒಂಥರ ಮೆಮೊರೀಸ್ ನಿಮ್ಮ ಹತ್ರ ಕೂಡ ಶೇರ್ ಮಾಡಿದೆ. ನೆಕ್ಸ್ಟು ಊರಿಗೆ ರೀಚ್ ಆದ್ವಿ. ನಾವು ಬರೋಷ್ಟರಲ್ಲಿ ರಾತ್ರಿ ಆಗಿತ್ತು. ಭಟ್ರು ಎಲ್ಲ ಬಂದು ಅಷ್ಟರಲ್ಲಿ ಇನ್ನೂ ಒಂದು ಕಾರು ಬೇಗ ಬಂದಿದ್ರಲ್ವ, ಇದು ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದಿದ್ದು, ಬೇಗ ಅಡುಗೆ ಎಲ್ಲ ಶುರು ಮಾಡಿಬಿಟ್ಟಿದ್ರು. ನೆಕ್ಸ್ಟು ಊಟಕ್ಕೆ ಕುತ್ಕೊಂಡಿದ್ದಾಯಿತು. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ನಮ್ಮ ಮಾವ ಹುಟ್ಟಿ ಬೆಳೆದಿದ್ದಂಥ ಮನೆ. ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಹಂಚಿನ ಮನೆ ಅಂತೂ ಇನ್ನು ಹಾಗೆ ಇದೆ, ಸುಮಾರಷ್ಟು ಚೇಂಜಸ್ ಮಾಡಿದ್ದಾರೆ. ಸೊ ಕಂಪ್ಲೀಟಾಗಿ ನಾಳೆ ಕಾರ್ಯದ ವ್ಲಾಗ್ ಕೂಡ ನಾನು ನಿಮ್ಮ ಹತ್ರ ಹಾಗೆ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ಬಂದಿದ ತಕ್ಷಣ ಅಡುಗೆ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಬಂಗಾರು ತಿನ್ಕೊಂಡು ಆದ್ಯಂಗೂ ತಿನ್ಸಿದ್ದಾಯಿತು. ಅದಾದಮೇಲೆ ನಾವೆಲ್ಲರೂ ದೊಡ್ಡವರು ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಇದೇ ಮೇನ್ ಡೋರ್. ಇಲ್ಲಿಂದ ನೋಡಿದ್ರೆ ನಾಳೆ ಪೂಜೆಗೆಲ್ಲ ರೆಡಿ ಮಾಡಬೇಕಲ್ವ, ಮಾವನ ಫೋಟೋ, ಅದ್ರ ಮೇಲಿರೋಂಥದ್ದು ಅವ್ರ ಅಪ್ಪನ ಫೋಟೋ, ಅಂದರೆ ತಾತನ ಫೋಟೋ. ನೀವು ಇಬ್ಬರು ಅಜ್ಜಿನ ನೋಡಿದ್ರಿ ಅಲ್ವಾ. ಒಬ್ಬರು ಬಂದು ನನ್ನ ಹಸ್ಬೆಂಡ್ ಅವರ ಅಪ್ಪನ ಅಮ್ಮ, ಇನ್ನೊಬ್ಬರು ಬಂದ್ಬಿಟ್ಟು ಅಮ್ಮನ ಅಮ್ಮ. ಅಂದರೆ ಇಬ್ಬರು ಬೀಗರು ಕೂಡ ಕುತ್ಕೊಂಡು ಮಾತಾಡ್ತಾ ಇದ್ರು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು. ಹಾಗೆ ಇದಾದಮೇಲೆ ದೊಡ್ಡವರೆಲ್ಲ ಮಲ್ಕೊಂಡ್ಬಿಟ್ರು, ಮಕ್ಕಳು ಮಲ್ಕೊಂಡ್ಬಿಟ್ರು. ನಾವೆಲ್ಲ ಸ್ವಲ್ಪ ಕಸಿನ್ಸ್ ಎಲ್ಲ ಇದ್ವಿ ಅಲ್ಲ, ನಿದ್ದೆ ಬರ್ತಾ ಇರಲಿಲ್ಲ. ಹಾಗೆ ಹೊರಗಡೆ ಓಡಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು 2 ಕಾರಲ್ಲಿ ಬಂದ್ವಿ. ಸುಮಾರು ಹೊತ್ತು ಓಡಾಡ್ಕೊಂಡು ಹಾಗೆ ಸ್ವಲ್ಪ ಒಂದು ಕಡೆ ಕಾಫಿ ಟೀ ಎಲ್ಲ ಕುಡಿದ್ಬಿಟ್ಟು ಮನೆಗೆ ಹೋದ್ವಿ. ಇದು ಯಾರಿಗೂ ಅಷ್ಟಾಗಿ ಗೊತ್ತಿರಲಿಲ್ಲ, ಬಹುಶಃ ಇವತ್ತು ವಿಡಿಯೋದಲ್ಲಿ ನೋಡ್ತಾರೆ. ಇನ್ನು ಇವಳು ಬಂದು ರಾಧಿಕಾ ಅಂತ, ನನಗೆ ಊರ್ಗೀತಿ ಆಗಬೇಕು, ಮೊದಲನೇ ಸೊಸೆ, ನಾನು 2ನೇ ಸೊಸೆ. ಇನ್ನು 3 ಜನ, ಅಂದರೆ ಇನ್ನೂ 2 ಇದ್ದಾರೆ, 3ನೇ ಲಾಸ್ಟ್ನೇವನಿಗೆ ಇನ್ನೂ ಮದುವೆ ಆಗಿಲ್ಲ. ಅಲ್ಲಿ ನನ್ನ ನಾದಿನಿ, ಅವಳು ಮತ್ತು ಅವ್ರ ಅಣ್ಣ ಇಬ್ರಿಗೆ ಮಾತ್ರ ಮದುವೆ ಆಗಿಲ್ಲ. ಇನ್ನು ಉಳಿದವ್ರಿಗೆಲ್ರಿಗೂ ಆಗಿದೆ ಈ ಜನ್ರೇಷನಲ್ಲಿ. ಮಮ್ಮಿ ಇಲ್ಲ. ಬಂಗಾರು ವಾನಿ ಭದ್ರಂగా పెట్టుకో నాన్న అక్కతోనే ఉండు. ఏం యాడ్ పారిపోతాను కొడుకు సింగిల్ సైడ్ ನೋಡಿ ಅನ್ನ ಮದರ್ಲು ನಮ್ಮ ಏಮೇ ಕವರ್ ಇದೆ ಸರ್ అట్లా ఈడెవరురా ఈడెవరు ఇవ్వు చెప్పురా యాడ్ తీపిందిరా శివ ఎడుతున్నా శివ yesterday you wore a dress. Old dress. పూజ కానిండమ్మా వచ్చినాక వెనక్కి పూజ చేసి కాయకొట్టి లక్ష్మప్ప సరే నమస్కారం పట్టుకో 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 అట్లా పట్టుకో సార్ నమస్కారం చేస్తాను అక్కడ రత్నాన్ని आदित्यं याये प्रात्मने राहव मागमार्थ नहीं रहा तरुण
जगदान्तिकाय नमः ओद्वाय नमः ओद्वलिंगाय नमः दिव्याय नमः दिव्यलिंगाय नमः जलाय नमः ज्वलिंगाय नमः आत्माय नमः आत्मलिंगाय नमः परमाय नमः परमलिंगाय नमः हिरण्यलिंगाय नमः ಬೆಳಗ್ಗೆನೆ ಪುಣ್ಯದಾನ ಮಾಡಿದಾಯಿತು, ಮನೆಗೆಲ್ಲ ತೀರ್ಥ ಪ್ರೋಕ್ಷಣೆ ಮಾಡಿದ್ದಾಯಿತು, ಎಲ್ರಿಗೂ ಬೊಟ್ಟು ಇಡ್ತಾ ಇದ್ದಾರೆ. ಇನ್ನು ನಮ್ಮ ಆದ್ಯ ಅಂತೂ ಬೀಳೋದಕ್ಕೆ ಶುರು ಆಯಿತು. ಬೆಳಗ್ಗೆಯಿಂದ ಒಂದು 4 ಸರಿ ಬಿದ್ದಿದ್ದಾಳೆ. చెప్తే ಇನ್ನೇನಪ್ಪ. ಕೂರಿಸ್ಬಿಡು, ಅಲ್ಲಿ ಕೂರಿಸ್ಬಿಡು, ಅಲ್ಲಿ ಕೂತ್ಕೊಳ್ಳಿ ಹಾಕ್ಸಿ. ಒಂದು ಕಡೆ ಕೂರಿಸಿದ್ವಿ, ಸ್ವಲ್ಪ ಹೊತ್ತು ಕೂತಿದ್ಲು, ಅದಾದಮೇಲೆ ಮಲ್ಕೊಂಬಿಟ್ಲು. ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಇಡೀ ದಿನ ಹುಷಾರಿರಲಿಲ್ಲ ಆಮೇಲೆ ಅವಳಿಗೆ. ನೆಕ್ಸ್ಟ್ ಇಲ್ಲಿ ಎಲ್ರಿಗೂ ತೀರ್ಥ ಕೊಡ್ತಾ ಇದ್ದಾರೆ ಬುಟ್ಟಿ ಇಟ್ಬಿಟ್ಟು. ಇಲ್ಲಿ ನನ್ನ ಮೈದ್ನ ತರುಣ್ ಅಂತ ಹೇಳ್ತೀನಲ್ವಾ ಅವನು. ನೆಕ್ಸ್ಟ್ ಬಂದ್ಬಿಟ್ಟು ಇವರು ನಮ್ಮ ದೊಡ್ಡ ಅತ್ತೆ, ನಮ್ಮ ಮನೆಯಲ್ಲಿ ದೊಡ್ಡ ಸೊಸೆ ಅಂತ ಹೇಳ್ಬೋದು, ಅಂದರೆ ನಮ್ಮ ಮಾವ ಅವರ ಅಣ್ಣನ ಹೆಂಡ್ತಿ. ಅದಾದಮೇಲೆ ಸೆಕೆಂಡು ನಮ್ಮ ಮಾವ, ಅವರು ನಮ್ಮಮ್ಮ ಇಲ್ಲ, ಅತ್ತೆ ಮಾವ ಇಬ್ಬರು ಇಲ್ಲ, ನಿಮಗೆ ಗೊತ್ತು. ಇನ್ನು 3, 4, 5ನವರು ಇದ್ದಾರೆ. ತುಂಬ ದೊಡ್ಡ ಕುಟುಂಬ ನಮ್ಮದು. ಇನ್ನು ಇದು ಅಜ್ಜಿ ವಿನಯ್ ಅವರ ಅಮ್ಮಮ್ಮ. ನೆಕ್ಸ್ಟ್ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ಮಾವನ್ಗೆ. ಈ ಫೋಟೋ ನೋಡ್ತಾ ಇದ್ರೆ ಏನೂ ಆಗಿಲ್ಲ, ಇನ್ನೂ ಚೆನ್ನಾಗೇ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು ನಮಗಂತೂ. ಅಷ್ಟು ಒಳ್ಳೆ ಎದ್ದು ಬರೋ ಥರ ಕಳೆ. ಇಷ್ಟು ಚೆನ್ನಾಗಿದ್ದವರು ಲಾಸ್ಟಲ್ಲಿ ಒಂದು ಹಾಸ್ಪಿಟಲ್ ಫೋಟೋ ನೋಡಿ ಸುಮಾರು ಜನ ನನಗೆ ಮೆಸೇಜ್ ಮಾಡಿದರೆ ತುಂಬ ಬೇಜಾರಾಯಿತು ಅಂತ. ಆ ಟೈಮು ಬಹುಶಃ ಯಾರೂ ನೋಡಿರಲ್ಲ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡಿದೆ. ಲಾಸ್ಟ್ ದಿನಗಳೆಲ್ಲ ಹಂಗಾಗಿದ್ದು ನನಗೆ ನಂಬೋಕ್ಕಾಗಲಿಲ್ಲ, ಇಷ್ಟು ಚೆನ್ನಾಗಿದ್ದವ್ರು ಹಂಗಾದ್ರು ಅಂತ ಹೇಳ್ಬಿಟ್ಟು. ನಿನ್ನೆ ವಿಡಿಯೋ ನೋಡಿಬಿಟ್ಟು ನೀವೆಲ್ಲರೂ ಒಳ್ಳೆ ಕಮೆಂಟ್ಸ್ನ ಕಳಿಸಿದ್ದೀರಾ. ತುಂಬ ಥ್ಯಾಂಕ್ಸ್, ತುಂಬ ಖುಷಿ ಆಯಿತು. ಇಂಥ ಟೈಮಲ್ಲಿ ನೀವು ನಮ್ಮ ಜೊತೆ ನಿಂತಿರೋದು. ತುಂಬ ಥ್ಯಾಂಕ್ಸ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇನ್ನು ನೆಕ್ಸ್ಟು ಬಂದು ಇವರು ಅಣ್ಣ, ನಮ್ಮ ಹಸ್ಬೆಂಡ್ ಅವರ ದೊಡ್ಡಕ್ಕ ಇದ್ದಾರಲ್ಲ ಅವ್ರ ಹಸ್ಬೆಂಡ್. ಈ ಕಡೆ ಬಂದರೆ ಲಿಖಿತಾ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಅವರ ಕೊನೆ ಚಿಕ್ಕಪ್ಪನ ಮಗಳು. ಒಟ್ಟು ನಮ್ಮ ಈ ಅಜ್ಜಿಗೆ ಬಂದ್ಬಿಟ್ಟು ಅಂದರೆ ನಮ್ಮ 8 ಜನ ಗಂಡ್ಮಕ್ಳಿದ್ದಾರೆ, 2 ಹೆಣ್ಮಕ್ಳಿದ್ದಾರೆ. ಅದರಲ್ಲಿ ನಮ್ಮ ಮಾವ ಇವಾಗ ತೀರ್ಕೊಂಡಿರೋಂಥದ್ದು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಇದು ನನ್ನ ಫೇವ್ರೆಟ್ ಫೋಟೋ. ಲಾಸ್ಟ್ ಇಯರು ಫಾದರ್ಸ್ ಡೇ ದಿನ ತೆಗೆದಿರೋದಂತೆ ಇದು. ನಂಗೆ ತುಂಬ ಇಷ್ಟ ಆಗಿ ಇದು ಫ್ರೇಮ್ ಮಾಡಿಸ್ಬೇಕು ಅಂತ ತೊಗೊಂಡೆ. ಆದರೆ ಇಲ್ಲಿ ಏನೇನೋ ಆಸೆ ಇತ್ತು, ಫುಲ್ಲು ರೋಸಲ್ಲಿ ಡೆಕೋರೇಷನ್ ಮಾಡಬೇಕು ತುಂಬ ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಆದರೆ ಊರಲ್ಲಿ ನಮಗೆ ಅಷ್ಟು ಅನುಕೂಲ ಇರಲಿಲ್ಲ, ಎಷ್ಟು ರೋಸ್ ಬೊಕ್ಕೆಗಳಿತ್ತು, ಅದರಲ್ಲಿ ಎಲ್ಲರೂ ಸೇರಿ ಈ ಥರ ಮಾಡಿದ್ವಿ. ಬಟ್ ಈ ಫೋಟೋ ಅಂತೂ ನಮಗೆ ಫೇವ್ರೆಟ್ ಫೋಟೋ ಅಂತ ಹೇಳ್ಬೋದು, ಅಷ್ಟು ಕಳೆಯಾಗಿದ್ದಾರೆ. ಇಲ್ಲಿ ನನ್ನ ಹಸ್ಬೆಂಡ್ ಮತ್ತು ಅವ್ರ ದೊಡ್ಡಪ್ಪ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಮನೆಗೆ ದೊಡ್ಡ ಮಗ ಇವರು. ಈ ಕಡೆ ಆ ಡೋರಿಂದ ಬರೋದು ಅವರ ಮಗ. ನೆಕ್ಸ್ಟು ಬಂದು ಚಿಕ್ಕಪ್ಪ ಇದ್ದಾರೆ. ಸೊ ಅಲ್ಲಿ ಎಲ್ಲರೂ ಓಡಾಡ್ತಿರ್ತಾರೆ, ನೋಡ್ಬೋದು. అట్లే ఈ పక్క తిప్పు, ఈ పక్క. వీడియో ಅಲ್ಲಿ ಇನ್ನೊಬ್ಬರು ಚಿಕ್ಕಪ್ಪ ನೋಡಿದ್ರೆ ಹಸ್ಬೆಂಡ್ ಅವರ ಚಿಕ್ಕಪ್ಪ, ಇವರು ಅತ್ತೆ ಮತ್ತು ಅಜ್ಜಿ ಎಲ್ಲರೂ. ನನಗೆ ಆದಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಟಿಫನ್ಗೆ ಕೂತಿದ್ದೀನಿ. ಟಿಫನ್ಗೆ ವಾಂಗಿಬಾತ್, ಚಿತ್ರಾನ್ನ ಮತ್ತು ಉದ್ದಿನವಡೆ ಇತ್ತು. ಉದ್ದಿನವಡೆ ನಾನು ವರ್ಷ ಖಾಲಿ ಆಗಿತ್ತು, ಅಂದರೆ ನಾನು ತುಂಬ ಲಾಸ್ಟಲ್ಲಿ ಬಂದಿದ್ದು, ಎಲ್ಲರದು ಆಗಿತ್ತು. ಸೊ ಫೋರ್ಸ್ ಮಾಡಿದ್ದಕ್ಕೆ ನಾನು ಬಂದು ಕೂತ್ಕೊಂಡೆ ನಮ್ಮ ಲಾಸ್ಟ್ ಅತ್ತೆ ಜೊತೆ. అమ్మ తిండిలో ఒక పొద్దు ఉంటాననే ಲಿಕ್ಕಿ ಒಳಗೆ ಏನಾದ್ರು ಇಟ್ಟಿದಾರ? ಲಿಕ್ಕಿ ಒಡೆ ನಾಕುತ್ತು ఉంది. కొంచెం ಇವರು ಪ್ರಕಾಶ್ ಅಣ್ಣ ಅಂತ ನಮ್ಮ ಹಸ್ಬೆಂಡ್ ಅವರ ಚಿಕ್ಕಜ್ಜಿಯವರ ಮಗ. ನೆಕ್ಸ್ಟು ಈಗ ಸಮಾಧಿ ಹತ್ರ ಹೋಗೋಣ. ದೀಪ ಇಡಕ್ಕೆ ಒಂದು 2 ಇಟ್ಕೆ ಮಾಡ್ಕೊ. నేను నిన్న చెప్తే ఫోన్ చేసినాక నిన్న పంపించదే ఆ ముందుకి పెట్టండి దాన్ని పెట్టుకుంటామన్నాడు రాముడు. ಇದು ನಮ್ಮ ಮಾವನಿಗೆ ಮಾಡಿಸಿರೋಂಥ ಸಮಾಧಿ. ಆದರೆ ಅಲ್ಲಿ ದೀಪ ಇಟ್ಟಿದ್ದಾರೆ. ಹಿಂದೆ ಇರೋದು ಅವ್ರ ಅಪ್ಪನ ಸಮಾಧಿ, ತಾತಂದು. ವರ್ಷ ನಾವಿಲ್ಲಿ ಬಂದು ಮೇ ತಿಂಗಳಲ್ಲಿ 26ನೇ ತಾರೀಕು ಆ ಭಾನುವಾರ ಬಂದು ಪೂಜೆ ಮಾಡ್ತೀವಿ. ಅಂದರೆ ಯಾವಾಗ ಭಾನುವಾರ ಸಿಗುತ್ತೋ ಎಲ್ಲ ಫುಲ್ಲು ಕುಟುಂಬದವರೆಲ್ಲ ಬಂದು ಪೂಜೆ ಮಾಡ್ತಿದ್ವಿ. ನಮಗೆ ಗೊತ್ತಿರಲಿಲ್ಲ, ಒಂದಿನ ನಮ್ಮ ಮಾವನೇ ಫಸ್ಟ್ ಇಲ್ಲಿ ಬಂದು ಮಲ್ಕೊತಾರೆ ಅನ್ನೋದು. ನೆಕ್ಸ್ಟ್ ಇಲ್ಲಿ ಎಲ್ಲರೂ ನಮ್ಮ ಕಸಿನ್ಸು, ಅಂದರೆ ನಮ್ಮ ಹಸ್ಬೆಂಡ್ಗೆ ಕಸಿನ್ ಸಿಸ್ಟರ್ಸ್ ಎಲ್ಲರೂ ಕೂಡ ಇಲ್ಲಿರೋರು. ರಾಧಿಕಾ ಮಾತ್ರ ಅತ್ತೆ ಮಕ್ಕಳೇ ಆಗಬೇಕು. ರಾಧಿಕಾ అది భవిష్యానికి అదే ఫ్రీగా ఉందా ఇప్పుడు? పరిగెత్తొద్దు అంతే. ಏನು ಕಾಣಿಸಲ್ಲ, ನಿಂಗೆ ಚಿಕ್ಕ ಪಾಪು.
ಅಮ್ಮ ನಮ್ಮ ಮನೇಲಿ ಎಲ್ಲರೂ ಹೆಣ್ಮಕ್ಳೇ ಜಾಸ್ತಿ, ಆದರೆ ಅಣ್ಣ ತಮ್ಮಂದಿರಲ್ಲಿ 5 ಜನ ಅಣ್ಣ ತಮ್ಮಂದಿರಿರೋದು. ದೊಡ್ಡವ್ರಿಗೂ 2 ಹೆಣ್ಮಕ್ಳಿದ್ದಾರೆ. ಈಗ ವಿನಯ್ಗೂ 2 ಹೆಣ್ಮಕ್ಳು, ಇನ್ನು ಉಳ್ದಿರೋರು ಇಬ್ಬರಿಗೆ ಹೊಸದಾಗಿ ಮದುವೆ ಆಗಿದೆ, ಕೊನೆಯವ್ನಿಗಿನ್ನ ಮದುವೆ ಆಗಿಲ್ಲ. 5 ಜನ ಗಂಡು ಮಕ್ಕಳು, ಉಳ್ದವ್ರು ಎಲ್ಲರೂ ಹೆಣ್ಮಕ್ಳೇ. ಆದಷ್ಟು ನ್ಯಾಚುರಲ್ ಆಗಿದೆ ವ್ಲಾಗ್ಸ್ ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡ್ತಾ ಇಲ್ಲ, ಯಾಕಂದರೆ ನಾನು ಮಾತಾಡೋದು ಯಾವಾಗಲೂ ಇದ್ದೇ ಇದೆ, ಫ್ಯಾಮಿಲಿ ಎಲ್ಲರೂ ನೀವು ನೋಡಲಿ ಅಂತ. ಲೋಯ್ ಇವಾಗ ನೋಡಿ ಈಗ ಆನ್ ಆಗಿದೆ, ಇದು ಇಲ್ಲಿರಬೇಕು, ಈ ಕಡೆ ಇರಬಾರ್ದು, ಈ ಕಡೆ ಇರಬಾರ್ದು. ಈ ರೆಡ್ ಈಗ ಆನ್ ಆಗಿದೆ, ರೆಡ್ ಇದ್ದರೆ ಆನ್ ಆಗಿರುತ್ತೆ, ವೈಟ್ ಇದ್ದರೆ ಆನ್ ಆಗಿಲ್ಲ ಅಂತ. ಓಕೆನಾ, ಅದನ್ನು ನೋಡ್ಕೊ, ಎಲ್ಲ ಅವಶ್ಯಕತೆ ಇದೆಯೋ ಅದನ್ನು ಪ್ರೆಸ್ ಮಾಡು, ನೋಡು. ಓಕೆನಾ, ಬೇಕಂದರೆ ಲೈಟಾಗಿ ಮೂವ್ ಮಾಡು, ಜಾಸ್ತಿ ಶೇಕ್ ಮಾಡಬೇಡ, ಅಷ್ಟು ಬೇಕಾದಾಗ ಮಾತ್ರ. ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತದೇವ ಲಗ್ನಂ ಸುಜನಂತು ದೇವ ತಾರಾಬಲಂ ಚಂದ್ರಬಲಂ ತು ದೇವ ವಿದ್ಯಾಬಲಂ ದೈವಬಲಂ ತು ದೇವ ಗೌರೀಪತೆ ತೇಂದರ ಸುಜೇ ನಮಾಮೇ. ಶ್ರೀನಿವಾಸಯ್ಯ ನಾಮಧೇಯಸ್ಯ ಸಮಾಧಿಕ್ರಯ ಸಮಾಧಿ ನಮಸ್ಕಾರ ನವದಿನೇನ ಪೂಜಾನ್ ಮಹಂ ಕರಿಷ್ಯೇನ ಲಕ್ಷ್ಮೀನಾರಾಯಣ ಉಮಾಮಹೇಶ್ವರ ವರುಣವಾಸ್ತು ದೇವತಾ ಪೂಜಾನ್ ಆಚರಿಷ್ಯೆ ಸಂಪ್ರತತೆ ನಮಮ ನಮಮ. ಗಂಗೆ ಚವನೆ ಚ ಗೋದಾವರಿ ಸರಸ್ವತಿ ನರ್ಮದಾ. ಓಂ ಯಜುರ್ವೇದಾಯ ಸ್ವಾಹ, ಓಂ ಸಾಮವೇದಾಯ ಸ್ವಾಹ, ಓಂ ಅಧರ್ವಣವೇದಾಯ ನಮಃ. ದೇಹನ್ಯಾಸಂಗನ್ಯ ಅಂಗಾಂಗದೋಷ್ಟಾಂಗಾರಿ ಪೂಜಾನ್ಮಹಂ ಕರಿಷ್ಯೆ. ಅಸತೋ ಮಾ ಸದ್ಗಮಯ ಸಮತೋ ಮಾ ಜ್ಯೋತಿರ್ಗಮಯ ರುದ್ರೋ ಮಾ ಅಮೃತಂ ರಮಯ. ಓಂ ಶಾಂತಿ ಶಾಂತಿ. ನಮೋ ಹರಾಯ ವಿದ್ಮಹೇ ಜ್ಯೋತಿರ್ಪ್ರಕಾಶಾಯ ಧೀಮಹಿ ತನ್ನೋ ದೀಪ ಪ್ರಚೋದಯಾತ್. ದೀಪಮೂಲೇನ ಲಕ್ಷ್ಮೀ ದೀಪಂ ದರ್ಶಯಾಮಿ. ಪೂಜಾನ್ಮಾಚರಿಷ್ಯೇನಾಯ ನಮಃ. ಧೂಪಮಾಗ್ರಾಪಯಾಮಿ, ದೀಪಂ ದರ್ಶಯಾಮಿ, घंटानादस्रावयामि. महादेवाय नमः. स्वामिनादेवतोभ्यो नमः. हरः ओं. शुक्लाम्बरधरं विष्णुं शतपथं चतुर्भुजं प्रसन्नवदनं विद्याये सर्वविघ्नोपशान्ते. अगजानवद्वार्कं गजाननमहनिकम् अनेकदन्तमुत्थानाम् एकदन्तोपासे. मूषकवाहनमोदकस्था श्यामलकर्णाविलम्बितगौत्र वामनरूपा महेश्वरमत्ता विष्णुविनायकपादनमस्ते. गौरगौरगुलेभ्यो सर्वेभ्यो सर्वेभ्यो नमस्ते. अस्मद्गुरुभ्यो नमः. अघोराय नमः. त्रिगाय तत्पुरुषाय नमः. ಈಶಾನ್ ಸರ್ವವಿದ್ಯಾನಾಂ ಸರ್ವಭೂತಾನಾಂ ಬ್ರಹ್ಮ. ಮಕ್ಳಿಗೆಲ್ಲರಿಗೂ ಎಲ್ಲರೂ ಮಾತಾಡಿಸ್ಬೇಕು, ಹಂಗಾಗಿ ಪಾಪ ಎಲ್ಲ ನಕ್ಕೊಂಡು ಮಾತಾಡಿಸ್ತಾ ಇದ್ರು ಅಷ್ಟೇ. ಇನ್ನು ಅವತ್ತಿನ ದಿನ ಅಂತೂ ತುಂಬಾ ಎಲ್ಲರೂ ಹತ್ತಿದ್ದಾಯಿತು, ತೀರ್ಕೊಂಡಿದ್ದ ದಿನ ಮಾವ. ಇವರೆಲ್ಲರಿಗೂ ಫೇವ್ರೆಟ್ ಸೋದ್ರು ಮಾವ ಆಗಿದ್ದರು, ದೊಡ್ಡಪ್ಪ ಆಗಿದ್ದರು, ಚಿಕ್ಕಪ್ಪ ಆಗಿದ್ದರು ನಮ್ಮ ಮಾವ. ಆದರೆ ಅವತ್ತಿನ ದಿನ ಅಂತೂ ಅವತ್ತು ವಿಡಿಯೋ ಮಾಡಿದರೆ ಗೊತ್ತಾಗಿರೋದು, ಅಷ್ಟು ನೋವಿತ್ತು, ತುಂಬ್ಕೊಂಡಿತ್ತು ಮನೇಲಿ. ಇವತ್ತೆಲ್ಲರೂ ಮಕ್ಕಳು ಪುಟ್ಟ ಮಕ್ಕಳು ಎಲ್ಲ ಓಡಾಡ್ಕೊಂಡು ಮಾತಾಡಿಸ್ತಾ ಇರೋದ್ರಿಂದ ಎಲ್ಲರೂ ಸ್ವಲ್ಪ ನಗು ಮುಖದಿಂದ ಮಾತಾಡಿಸ್ಕೊಂಡು ಇದ್ದಾರೆ ಅಷ್ಟೇ. ಇನ್ನು ನೆಕ್ಸ್ಟು ಬಂದು ಮನೆ ಹತ್ರ ನೀವು ನೋಡಿದ್ರಿ ಪುಣ್ಯದಾನ ಎಲ್ಲ ಮುಗೀತು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ತಿಥಿ ಕಾರ್ಯ ಎಲ್ಲ ಆಗ್ತಾ ಇದೆ. ಇದನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಸುಮಾರಷ್ಟು ಶಾಸ್ತ್ರಗಳಿದ್ದಾವೆ, ನನಗೂ ಅಷ್ಟೊಂದು ಗೊತ್ತಿಲ್ಲ. ಮಗ ಸೊಸೆ ಮೊಮ್ಮಕ್ಕಳು ನಾವೇ ಮೇಯ್ನ್ ಆಗಿರೋದ್ರಿಂದ ಅವರು ಹೇಳಿದ್ದೆಲ್ಲನೂ ನಾವು ಮಾಡ್ತಾ ಇದ್ವಿ. ಕಂಪ್ಲೀಟ್ ವಿಡಿಯೋ ಶೇರ್ ಮಾಡಿದ್ದೀನಿ, ನೀವು ಕೂಡ ನೋಡ್ಬೋದು. ಇಲ್ಲಿ ಸಮಾಧಿಗೆ ಎಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಹಾಕಿ ಎಡೆಗೆ ಎಲ್ಲ ತಂದು ಇಡ್ತಾ ಇದ್ದೀವಿ. ನಾವು ನಾನ್ ವೆಜ್ ಎಲ್ಲ ಯಾವುದಕ್ಕೂ ಮಾಡೋದಿಲ್ಲ, ಎಲ್ಲದಕ್ಕೂ ಸ್ವೀಟೇ ಮಾಡೋದು. ಇನ್ನು ಇವತ್ತು ಮಾಡಿಸಿರೋಂಥದ್ದೆಲ್ಲ ನಮ್ಮ ಮಾವನಿಗೆ ಇಷ್ಟ ಆಗೋಂಥ ಕೆಲವು ಐಟಮ್ಸ್ಗಳನ್ನ ಚೂಸ್ ಮಾಡಿ ಮಾಡಿಸಿರೋಂಥದ್ದು. ಇಲ್ಲಿ ಕಪ್ಪು ಸೀರೆ ಉಟ್ಕೊಂಡಿದ್ದಾರಲ್ವ ಅವರು ದೊಡ್ಡಕ್ಕ, ಇನ್ನು ಪಾಪು ಎತ್ಕೊಂಡು ಓಡಾಡ್ತಿದ್ದಾರಲ್ವ ಅವರು ಚಿಕ್ಕಕ್ಕ. ಶ್ರೀದೇವಿ ಅಂತ ದೊಡ್ಡಕ್ಕನ ಹೆಸರು, ಚಿಕ್ಕವ್ರ ಹೆಸರು ಶ್ವೇತಾ ಅಂತ, ಅವರೇ ಡಾಕ್ಟರು.
ಯಾರ್ಯಾರು ಕಾಣಿಸ್ತಿರ್ತಾರೆ ಹಾಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಒಂದು ನಮ್ಮ ದೊಡ್ಡತ್ತೆ ಮಗಳು ನಿಂತಿರೋದು ಸುಮಾ ಅಂತ. ಅವ್ರು ಅವಳಿ ಜೋಡಿ ಮಕ್ಕಳಿದ್ದಾರೆ. ಅವ್ರಿಗೆ 2 ಹೆಣ್ಮಕ್ಳು 1 ಗಂಡು ಮಗ ಇರೋದು. ಅಲ್ಲಿ ಬ್ಲೂ ಸ್ಯಾರಿ ಹಾಕೊಂಡಿರೋದು ನನ್ನ ಹಸ್ಬೆಂಡ್ ಅವರ ದೊಡ್ಡತ್ತೆ, ಅಂದರೆ ನಮ್ಮ ಮಾವನ ದೊಡ್ಡ ತಂಗಿ. ಗ್ರೀನ್ ಸ್ಯಾರಿ ಹಾಕೊಂಡಿದ್ದಾರಲ್ವ ಅವರು ಚಿಕ್ಕ ತಂಗಿ. ಇನ್ನು ಸಮಾಧಿ ಮೇಲೆ ನಿಂತಿರೋಂಥವ್ರು ಬಂದ್ಬಿಟ್ಟು ಇಲ್ಲಿ ಹ್ಯಾಟ್ ಹಾಕೊಂಡು ನಿಂತಿದ್ದಾರಲ್ಲ ಆ ಚಿಕ್ಕಪ್ಪನ ಮಗ ಪ್ರವೀಣ್ ಅಂತ. ಆಪೋಸಿಟಲ್ಲಿ ನಿಂತಿರೋರು ಗೊತ್ತು, ತರುಣ್ ಅಂತ ನಿಮ್ಗೆಲ್ರಿಗೂ ಈಗಾಗಲೇ ನಮ್ಮ ಇದನ್ನ. ಅಲ್ಲಿ ಪಂಚೆ ಕಟ್ಕೊಂಡಿದ್ದಾರಲ್ವ ರಾಮು ಚಿಕ್ಕಪ್ಪ ಅಂತ, ಅವರ ಮಗ. ನನಗೆ ಮಾವ ಆಗಬೇಕು, ವಿನಯ್ಗೆ ಚಿಕ್ಕಪ್ಪ ಆಗಬೇಕು. ನನಗೆ ಅವರು ಚಿಕ್ಕಪ್ಪ ಅಂದು ನನಗೂ ಅದೇ ಬರ್ತಿರತ್ತೆ. ಇನ್ನು ಈ ಪೂಜೆ ಎಲ್ಲ ಮಾಡ್ತಾಯಿದ್ರೆ ಅವತ್ತು ಅಲ್ಲಿ ಇದ್ದಾಗಲೂ ಕೂಡ, ಆದರೆ ಇವತ್ತು ನಾನು ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೂ ಕೂಡ ನನಗೆ ನಮ್ಮ ಮಾವನೇ ತುಂಬ ನೆನಪಾಗ್ತದೆ. ಯಾಕಂದರೆ ನಮಗೆ ಅವ್ರ ಅಪ್ಪನ ಪೂಜೆ ಮಾಡಬೇಕಾದ್ರೆ ಎಷ್ಟು ಖುಷಿಯಾಗಿ ಎಲ್ಲರ ಹತ್ರ ಪ್ರತಿಯೊಂದು ಹೇಳ್ಕೊಂಡು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋರು. ನನಗೂ ಸುಮಾರಷ್ಟು ಕಲಿಸ್ಕೊಟ್ಟಿದ್ದಾರೆ. ಊರಲ್ಲಿ ಫಸ್ಟ್ ನನ್ನ ಕರ್ಕೊಂಡು ಬಂದು ಪರಿಚಯ ಮಾಡಿಸಿರೋದಾಗಿರ್ಬೋದು. ನನಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದ್ದರಿಂದ ಅಷ್ಟೊಂದೇನು ಗೊತ್ತಿರಲಿಲ್ಲ. ಸುಮಾರಷ್ಟು ಹೇಳ್ಕೊಟ್ಟಿದ್ದಾರೆ ನನಗೆ. ಒಂದು ಫುಡ್ ಕೂಡ ಹೀಗೆ ತಿನ್ನಬೇಕು ಅಂತ ಹೇಳ್ಕೊಟ್ಟಿರೋದು ಎಲ್ಲ ಮೆಮೊರೀಸ್ ಹಂಗೆ ಒಂಥರ ಕಾಡುತ್ತೆ ನಮಗಂತೂ. ನಮ್ಮ ಮನೆಯಿಂದ ನಮ್ಮ ಅಮ್ಮ ಬಂದಿದ್ದಾರೆ. ಅಪ್ಪ ಇವತ್ತು ಬರಲಿಲ್ಲ, ಸಾವು ಇದ್ದಿದ್ದ ದಿನ ಬಂದಿದ್ದರು. ಆದರೆ ಇವತ್ತು ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಕಾರ್ಯಕ್ಕೆ ಬರೋಕ್ಕಾಗಲಿಲ್ಲ. ಪರವಾಗಿಲ್ಲ ಅಂತ ಹೇಳಿದೆ. ಅಮ್ಮ ಬಂದರು. ಮತ್ತು ನಮ್ಮ ದೊಡ್ಡಮ್ಮನ ಮಕ್ಕಳು ಇಬ್ಬರೂ, ಪ್ರವೀಣ ಪಲ್ಲವಿ ಅಂತ, ಅವ್ರ ಮಕ್ಕಳಿಬ್ಬರು ಲೋಹಿತ್ ನಿಹಾರಿಕಾ ಅಂತ. ಲೋಹಿತೆ ವಿಡಿಯೋ ಮಾಡಿರೋಂಥದ್ದು. ಇನ್ನು ನಮ್ಮ ಮಾವ ಊರಿಂದ ಬಂದಿರೋದು, ನಮ್ಮ ಮಾವ, ನಮ್ಮ ಅತ್ತೆ ಮಗಳು ಮಾನಸ ಅಂತ ಎಲ್ಲರೂ ಬಂದಿದ್ದಾರೆ. ಅಲ್ಲಿ ಒಂದು ಕಡೆ ಕೂತ್ಕೊಂಡಿದ್ರು, ನಾನು ತೋರಿಸ್ದೆ. ಸಾರಿ, ನನಗೆ ಅವಾಗವಾಗ ಅಲ್ಲೇ ಇಮಿಡಿಯೇಟಾಗಿ ಹೇಳೋಕ್ಕೆ ಆಗ್ತಾಯಿಲ್ಲ, ಬೇಗ ವೀಡಿಯೋ ಮೂವ್ ಆಗ್ತಾ ಇದೆ ಅಲ್ವಾ ಹಂಗೆ. ಸೊ ಫೈನಲಾಗಿ ಎಲ್ಲ ಆಯಿತು. ಪೂಜೆ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು. ಆದ್ಯ ಇಲ್ಲೂ ಒಂದು ಸರಿ ಬಿದ್ಲು. ಮಕ್ಕಳು ಹಾಕ್ಕೊಂಡಿರೋ ಬಟ್ಟೆ ಅಂತೂ ಎಲ್ಲರೂ ನನಗೆ ಬೈತಾಯಿದ್ರು. ಪ್ಯಾಂಟು ಊರಿಗೆ ಆ ಥರ ಹಾಕಿದ್ಯಾ ಅಂದರೆ, ಚೆನ್ನಾಗಿದೆ ಬಟ್ಟೆ, ತುಂಬ ಎಕ್ಸ್ಪೆನ್ಸಿವ್ ಅದು, ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತೆ. ಆದರೆ ಏನಾಯಿತು, ತುಂಬ ದೊಡ್ಡ ಪ್ಯಾಂಟ್ ಆಗಿರೋದ್ರಿಂದ ಸಿಕ್ಕಾಕೊತಾ ಇತ್ತು ಅಂತ ಎಲ್ಲರೂ ನನಗೆ ಬೈತಾಯಿದ್ರು ಅವತ್ತು. చిన్నది నాన్న ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ನೆಕ್ಸ್ಟು ಬಂಗಾರುಗೆ ತಲೆ ಮೇಲೆ ಕಳಸ ಇಟ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಗಂಡು ಮಗನ ಮೊದಲನೇ ಮಗು ಮಾಡಬೇಕಂತೆ ಇದು. ಬಂಗಾರುನೇ ದೊಡ್ಡ ಮಗಳಾಗಿರೋದ್ರಿಂದ ಮನೇಲಿ ಎಲ್ರಿಗೂ ನಮ್ಮ ಬಂಗಾರುನೇ ದೊಡ್ಡ ಮೊಮ್ಮಗಳು, ನಮ್ಮ ಮಾವನಿಗೆ ಹೇಳ್ಬೇಕು ಅಂದರೆ. ಸೊ ಅವಳ ತಲೆ ಮೇಲೆ ಕಳಸ ಇಟ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗಂದರೆ ಬಾವಿ ಹತ್ರ ಹೋಗಿ ಪೂಜೆ ಮಾಡಬೇಕು. ಸೊ ಅದು ಕೂಡ ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು. ನೋಡಿ, ಈ ಥರ ಪ್ಯಾಂಟ್ ದೊಡ್ಡದಾಗಿರೋದ್ರಿಂದನೇ ನಾನು ಬೈಸ್ಕೊತಾ ಇದ್ದಿದ್ದು. ಬಂಗಾರುಗೆ ಹೇಳಿದೆ ಬಿಚ್ಬಿಡಪ್ಪ ಅಂತಂದರೆ, ಇಲ್ಲ ನಂಗೆ ಕಂಫರ್ಟ್ ಅಂತ ಬಂದಳು. ಅದೇನು ಅಂತ ಗೊತ್ತಿಲ್ಲ, ಎಲ್ರಿಗೂ ಹಿಂಗಾಗತ್ತಾ ಇಲ್ಲ ನನಗಾಯ್ತಾ ಅಂತ ನನಗಂತೂ ಗೊತ್ತಿಲ್ಲ. ಬಂಗಾರು ಈ ಥರ ತಲೆ ಮೇಲೆ ಕಳಸ ಇಟ್ಕೊಳ್ತಾ ಇದ್ದಂಗೆ ಅಳು ಬಂದ್ಬಿಡ್ತು ನನಗಂತೂ. ಅಂದರೆ ಯಾಕೆ ಅಂತ ಗೊತ್ತಿಲ್ಲ, ನನಗೆ ಈಗಲೂ ಕೂಡ ವಿಡಿಯೋ ನೋಡ್ತಾ ಇದ್ದರೆ ತುಂಬ ದುಃಖ ತಡೆಯೋಕ್ಕಾಗ್ತಾಯಿಲ್ಲ. ನನ್ನ ಹಸ್ಬೆಂಡ್ನ ನೋಡಿದ್ರು ಕೂಡ ಅವತ್ತು ಅಷ್ಟೇ ಅಳು ಬರ್ತಾಯಿತ್ತು ನನಗೆ. ಆದ್ಯನಿಗೇನು ಚಿಕ್ಕವಳಲ್ವ, ಅವಳಿಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಪಾಪ ಪ್ಯಾಂಟು ಬಿದ್ದೋಗ್ತಾಳೆ ಅಂತ ಬಿಚ್ಚಿಬಿಟ್ಟಿದ್ದೆ ನಾನು. ಆದರೆ ಬಂಗಾರು ಹಿಂಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಏನೋ ಒಂಥರ ಸಂಕಟ ನನಗಂತೂ. ಈ ಪೂಜೆಗೂ ಮೊದಲು ಆ ಕಡೆ
ಇನ್ನೊಂದು ಕಡೆ ಹೋಗಿ ಅಲ್ಲಿ ಹಣ್ಣು ಎಲ್ಲ ಇಟ್ಟು ಅಲ್ಲೂ ಹಾಲು ತುಪ್ಪ ಎಲ್ಲ ಬಿಟ್ಬಿಟ್ಟು ಬಂದರು. ಅಲ್ಲೊಂದು ಕಡೆ ಪೂಜೆ ಆಯಿತು. ಅಲ್ಲಿ ವಿಡಿಯೋ ಮಾಡಿಲ್ಲ ನಾವು, ಅಂದರೆ ನನ್ನ ಕೈಯಲ್ಲಿ ಫೋನ್ ಇರಲಿಲ್ಲ, ನನ್ನ ತಂಗಿ ಮಗನೇ ವಿಡಿಯೋ ಮಾಡಿರೋದು. ಪಾಪ ಸಾಕಷ್ಟು ಕವರ್ ಮಾಡಿದ್ದಾನೆ, ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಅವ್ನು ವಿಡಿಯೋ ಮಾಡಿಲ್ಲ ಅಂದರೆ ನಂಗೆ ಇಷ್ಟು ಕ್ಲಿಪ್ಪಿಂಗ್ ಸಿಗ್ತಾನೆ ಇರಲಿಲ್ಲ. ಇನ್ನು ಇಲ್ಲಿ ಎಲ್ಲೋ ಡ್ರೆಸ್ ಹಾಕೊಂಡು ಬರ್ತಾರೆ ಅವಳು ಬಂದು, ನನ್ನ ದೊಡ್ಡ ನಾದಿನಿ ಮಗಳು. ಇದು ಪರ್ಪಲ್ ಲಂಗ ಬ್ಲೌಸ್ ಹಾಕೊಂಡು ಬರ್ತಾರೆ ಅವಳು ಬಂದು, ನನ್ನ ಮೂರ್ಗೀತಿ ಮಗಳು. ಇನ್ನು ವೈಟ್ ಟಿ ಶರ್ಟ್ ಹಾಕೊಂಡಿರೋನು ಬಂದು ನಮ್ಮ ಎರಡನೇ ನಾದಿನಿ ಮಗಳು, ಅಂದರೆ ಡಾಕ್ಟರ್ ಇದ್ದಾರಲ್ಲ ಅವರ ಮಗ. ಇನ್ನು ಚಿಕ್ಕವಳು ಬಂದ್ಬಿಟ್ಟು ಅವಾಗಲೇ ಎತ್ಕೊಂಡಿದ್ರಲ್ವ ಅವರು. ಇನ್ನು ನೆಕ್ಸ್ಟು ಇಲ್ಲಿ ಬಾವಿ ಹತ್ರ ಬಂದ್ವಿ. ಬಾವಿ ಪಕ್ಕದಲ್ಲಿ ಇಲ್ಲಿ ನೀರು ಹೋಗ್ತಾ ಇರುತ್ತೆ ಜಾಗ, ಇಲ್ಲಿ ಪೂಜೆ ಮಾಡಿಸಿದ್ರು. ಇಲ್ಲೂ ಕೂಡ ನಾನು ವಿಡಿಯೋ ಎಷ್ಟಿದೆ ಅಷ್ಟು ಕೂಡ ಶೇರ್ ಮಾಡಿದ್ದೀನಿ. ನನಗೂ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಸೊ ನೀವು ವಿಡಿಯೋ ನೋಡ್ತಾ ಹೋಗಿ. ಏನು ಕಾಲ ಅಂತ ಭಾಗ ಕಡ್ಕೊ కొంచెం పైన పెట్టు ఉన్నిడి అంత పెట్టించా అటు చుట్టూ సింబల నీళ్ళు వస్తాం అట్లా అದ್ರಾಗ 100 ರೂಪಾಯಿ ಅಕ್ಕ ಗಂಗೀರು ಅದ್ರಾಗ 10 ರೂಪಾಯಿ ನಿಂದ ಪಾಲೆ ಮಂತ್ರ ತಿರುಗಿ 2 ಕಪ್ ಮುಂದೆ ಸೋಯಪ್ಪ ನೀಳು ಪಾಯ ఉండక్క రెడీ ఇప్పుడు ఇంకో తడగమ్మా పెరుగు గడ్డి కుడియప్ప ఇంకో తడు పాయమ్మా ఉండేది పోసాడమ్మా పెరుగు పోసాడమ్మా కడిగిడప్ప ఇప్పుడు ఇచ్చేస్తా ఇక్కడ ಇಲ್ಲಿ ಬಾವಿ ಹತ್ರ ಪೂಜೆ ಮಾಡಿದಾದ್ಮೇಲೆ ಎಲ್ಲ ಅಕ್ಕ ತಂಗಿದಿರೆಲ್ಲ ಏನು ಬಟ್ಟೆಗಳು ತೊಗೊಂಡು ಬಂದಿದ್ರು ಅದನ್ನೆಲ್ಲ ಇಲ್ಲಿ ಹಾಕಿದ್ರು. 3ನೇ ದಿನ ಹಾಲು ತುಪ್ಪ ಆದಾಗಲೂ ಕೂಡ ಸುಮಾರಷ್ಟು ಜನ ಬಟ್ಟೆಗಳು ಕೊಟ್ಟರು. ಅಲ್ಲಿ ಹಿಂದೆ ಬಟ್ಟೆ ಹಿಡ್ಕೊಂಡು ಬರ್ತಾ ಇದ್ದಾರಲ್ವ, ಅವರು ನನ್ನ ಹಸ್ಬೆಂಡ್ ಚೈಲ್ಡ್ಹುಡ್ ಫ್ರೆಂಡ್ ರಘು ಅಂತ, ಅವನು ಜೊತೆಗೆ ಇದ್ದ ಅಂತ ಹೇಳ್ಬೋದು. ನನಗೂ ಕೂಡ ಫ್ರೆಂಡೇ. ನೆಕ್ಸ್ಟು ಮನೆಗೆ ಬಂದು ಮೊಸರನ್ನ ಕೊಡಬೇಕಾಗಿತ್ತು ಹಸ್ಬೆಂಡ್ಗೆ ಮತ್ತು ಬಂಗಾರಿಗೆ ಇಬ್ರಿಗೂ. ಅವರು ತಿಂದರು ಸ್ವಲ್ಪ ಪ್ರಸಾದದ ಥರ. ನೆಕ್ಸ್ಟ್ ಇಲ್ಲಿ ಅಮ್ಮ ಕೂತಿದ್ದಾರೆ ನೋಡಿ, ಅಮ್ಮ ಇಲ್ಲಿದ್ದರು. ಅಲ್ಲೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ಫೋಟೋ ಹತ್ರ ಎಲ್ಲ ಸ್ವೀಟ್ಸು ಮತ್ತು ಬಟ್ಟೆಗಳು, ಆಮೇಲೆ ಎಡೆ ಎಲ್ಲ ಇಟ್ಟಿದ್ರು, 5 ಎಲೆ ಹಾಕಿದ್ರು, ನೋಡ್ತಾ ಇರ್ಬೋದು.
ಆದರೆ ಇಲ್ಲಿ ಏನಾಯಿತು ಅಂತಂದರೆ ವಿಡಿಯೋದಲ್ಲಿ ನೀವು ನೋಡ್ಬೋದು, ಫಸ್ಟು ಪೂಜೆ ಮಾಡಬೇಕಾದ್ರೆ ಅಲ್ಲಿ ನಾನೇ ನೋಡಿರಲಿಲ್ಲ, ಅದಾದಮೇಲೆ ವಿಡಿಯೋ ನೋಡಿದ್ದು. ಮಾವ ಹಾಕೊತಾ ಇದ್ದಿದ್ದು ಬ್ರೇಸ್ಲೆಟ್ಟು ಮತ್ತು ಉಂಗುರ, ಹಾಗೆ ಕತ್ಗೆ ಹಾಕೊತಾ ಇದ್ರು ಚೈನು. ಫೋಟೋ ರೈಟ್ ಸೈಡ್ಗೆ ಇಟ್ಟಿದ್ದಾರೆ ನೋಡ್ಬೋದು. ಸೊ ಅದು ಫಸ್ಟ್ ಈ ಪೂಜೆನಲ್ಲಿ ಇದೆ. ಅದಾದಮೇಲೆ ಲಾಸ್ಟಲ್ಲಿ ಇನ್ನೊಂದು ವಿಡಿಯೋ ತೆಗೆದಿದ್ದೀನಿ, ಅದರಲ್ಲಿ ನೋಡ್ಬೋದು. ಅದರಲ್ಲಿ ಚೈನ್ ಇಲ್ಲ, ಯಾರು ಎತ್ಕೊಂಡ್ರು ಏನು ಅಂತ ಏನು ಯಾರಿಗೂ ಗೊತ್ತಾಗಿಲ್ಲ. ನನಗೆ ಆ ವಿಷಯ ಗೊತ್ತಾದಾಗ ನಾನು ಊಟ ಮಾಡ್ತಾ ಇದ್ದೆ. ಸೊ ಊಟ ಇನ್ನೇನು ನಾನು ಶುರುನೇ ಮಾಡಿರಲಿಲ್ಲ ಅಂತ ಹೇಳ್ಬೋದು. ಅದಾದಮೇಲೆ ಹಂಗಂಗೆ ಬಿಟ್ಬಿಟ್ಟು ಓಡ್ ಬಂದಿದ್ದಾಯಿತು. ಆದರೆ ಯಾರು ಎತ್ಕೊಂಡ್ರು ಏನು ಅಂತ ಏನೂ ಗೊತ್ತಿಲ್ಲ. ಅಷ್ಟೊತ್ತವರೆಗೂ ಎಲ್ಲನೂ ಚೆನ್ನಾಗಿ ಆಗ್ತಾಯಿತ್ತು. ಅದಾದಮೇಲೆ ಮನಸ್ತಾಪಗಳು ಅದು ಇದು ಎಲ್ಲ ಸ್ಟಾರ್ಟ್ ಆಯಿತು. ತುಂಬಾ ಬೇಜಾರಾಗೋಯಿತು. ಆದರೆ ನೆಕ್ಸ್ಟು ನಾನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ವಿಡಿಯೋದಲ್ಲಿ ಚೈನ್ ಇತ್ತು, ಬಟ್ ಈ ವಿಡಿಯೋದಲ್ಲಿ ಚೈನ್ ಇಲ್ಲ. ಬ್ರೇಸ್ಲೆಟ್ ಇದೆ, ರಿಂಗ್ ಇದೆ, ಆದರೆ ಚೈನ್ ಇಲ್ಲ. ಯಾರು ಎತ್ಕೊಂಡ್ರು, ಏನಾಯಿತು ಏನೂ ಗೊತ್ತಿಲ್ಲ. ಈ ಪರಿಸ್ಥಿತಿನಲ್ಲೂ ಎತ್ಕೊಂಡಿದ್ದಾರಾ ಅಂತ ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಡ್ತು. ತುಂಬಾ ಬೇಜಾರಾಗೋಯಿತು. ಅದಾದಮೇಲೆ ವಿಡಿಯೋ ಚೆಕ್ ಮಾಡಿದ್ದಾಯಿತು. ಸೊ ಫಸ್ಟ್ ಇತ್ತು, ಆಮೇಲೆ ಇರಲಿಲ್ಲ. డాడీ చోలీ భటూరే అని ఆర్డర్ ఇచ్చాను. దానికి వాళ్ళు పెద్దది ఇచ్చారు. కానీ గ్రేవీ కూడా బాగుంది, అన్నీనే బాగుంది. వాటర్ బట్టి అక్కడి వరకు పోయేదండి, ఒక జూమ్ చేసేస్తాను. ఫస్ట్ ముడిర్నా రైస్ పెరుగు ఆకు పడిపోతుంది, వెయిట్ పెట్టాలా. ಅಮ್ಮ ಅವರು ತಂಗಿ ಮಕ್ಕಳೆಲ್ಲ ಆ ಲೈನಲ್ಲಿ ಕೂತಿದ್ರು. ಆವಾಗಲೇ ನೋಡಿದ್ರಿ. ಇನ್ನು ಅಲ್ಲಿ ಲಾಸ್ಟಲ್ಲಿ ಅಜ್ಜಿ ಮತ್ತು ದೊಡ್ಡಮ್ಮ ಇನ್ನು ತಿಂತಾಯಿದ್ರು. ನೆಕ್ಸ್ಟು ಅವರು ಊಟ ಮಾಡಿಬಿಟ್ಟು ಹೊರಟ್ಬಿಟ್ರು ಬೆಂಗಳೂರು ಕಡೆಗೆ, ಅತ್ತೆ ಮಾವ ಎಲ್ಲರೂ. ಇವಾಗಲೂ ನನಗೆ ವಿಷಯ ಗೊತ್ತಿರಲಿಲ್ಲ. ಪಿಂಕ್ ಡ್ರೆಸ್ ಹಾಕೊಂಡಿರೋದು ಸ್ವಾತಿ ಅಂತ. ಅವಳಂತೂ ತುಂಬ ಫ್ರೆಂಡ್ಲಿ. ನಾನು ಇನ್ನೊಬ್ಳು ನಾದಿನಿ, ಇನ್ನು ನೆಕ್ಸ್ಟು ಲಿಖಿತಾ ಗೊತ್ತು, ರಾಧಿಕಾ ಗೊತ್ತು ನಿಮಗೆ. ಇನ್ನು ನಾನು. ಎಲ್ಲರೂ ಸ್ಟ್ರೆಸ್ಗೆ ಸಣ್ಣ ಆಗ್ತಾರೆ, ಆದರೆ ನಾನು ಒಂಥರ ವಿಚಿತ್ರ. ಸ್ಟ್ರೆಸ್ ಬಂತು ಅಂದರೆ ಸ್ವಲ್ಪ ದಪ್ಪನೇ ಆಗ್ಬಿಡ್ತೀನಿ ಹಾಗೆ. ಇನ್ನು ಅಲ್ಲಿ ಬಾಯಿ ಹೇಳ್ತಾ ಇದ್ದಾರಲ್ವ, ಅವರು ನನ್ನ ನೆಕ್ಸ್ಟ್ ಸೊಸೆ ಪ್ರವೀಣ್ ಹೆಂಡತಿ ಪ್ರೀತಿ ಅಂತ ಹೇಳ್ಬಿಟ್ಟು. ಅದ್ರ ನೆಕ್ಸ್ಟು ರಾಜೇಶ್ ವೈಫು ಸೌಮ್ಯ ಅಂತ ಹೇಳಿ. నాకు అంతే నేను ఎప్పుడూ అదే చెప్తాను. నందిని వాళ్ళు కేಳು. రాజేష్ నీళ్ళ బాటిల్ జీ, నీళ్ళ బాటిల్. నువ్వునా ಮನೆ ಸೊಸೆ ಅಂದಿರು ಹಿಂಗೆಲ್ಲ ಎಸ್ಕೇಪ್ ಆದ್ರಿ ಹೆಂಗೆ? ನಾವಿದೀವಿ, ನಮ್ ಜೊತೆ ಬನ್ನಿ. రాజేష్ ఓకే, సౌమ్య బాయ్. నాకు కాదు, వాళ్ళకి ఇవ్వు 4 అన్నాను. షాక్ అయిపోయావా, ఇంత నీరు కావాలి అక్కకి అని. ಸಾರಿ, ನೊಣ ಓಡಾಡ್ತಾ ಇತ್ತು. ಸೊ ವಿಡಿಯೋದಲ್ಲಿ ನಾನು ಇವಾಗ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಪಾಯಸ ಏನಿದೆಯಲ್ಲ, ಈ ಸೇಮಿಯಾ ಮತ್ತು ಅದ್ರ ಮೇಲೆ ಲಡ್ಡು ಇಟ್ಕೊಂಡೆ ನೋಡಿ. ಇದನ್ನು ನನಗೆ ನಮ್ಮ ಮಾವನೇ ಹೇಳ್ಕೊಟ್ಟಿದ್ದು. ನನಗೆ ಗೊತ್ತಿರಲಿಲ್ಲ ಇದು ಎರಡನ್ನೂ ಮಿಕ್ಸ್ ಮಾಡಿ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಅದು ಅವ್ರ ಫೇವ್ರೇಟು ಅಂತ ಅಂದ್ಬಿಟ್ಟು ಅದನ್ನು ಮಾಡಿಸಿದ್ವಿ. ಅದಾದಮೇಲೆ ಒಬ್ಬಟ್ಟು. ಊಟ ಅಂತೂ ತುಂಬ ಐಟಮ್ಸು ತುಂಬ ಚೆನ್ನಾಗಿತ್ತು. ಎಲ್ಲರೂ ಸಖತ್ತಾಗಿದೆ ಅಂತ ಹೇಳ್ತಾ ಇದ್ರು. ಬೇಗ ತಿಂದ್ಬಿಟ್ಟು ಹೊರಟಿದ್ದಾಯಿತು. ಇನ್ನು ಎದುರುಗಡೆ ಪಿಂಕ್ ಡ್ರೆಸ್ ಹಾಕೊಂಡಿರೋರು ಬಂದ್ಬಿಟ್ಟು ಇನ್ನೊಬ್ಳು ನಾದಿನಿ ಸಂಧ್ಯಾ ಅಂತ. ಇವಾಗಲೇ ಗೊತ್ತಾಗಿದ್ದು ಗೋಲ್ಡ್ ಚೈನ್ ಇಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಓಡೋದ್ವಿ. ಸೊ ಅದಾದಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನಾಯಿತು ಅಂತೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟು ಹೋಮದ ವ್ಲಾಗ್ ಬರುತ್ತೆ, ಕಾರ್ಯದ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.